ಒಂದ ಎರಡ ನಾನಾ ರೀತಿಯಲ್ಲಿ ಈ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದ್ರಿಂದಾಗಿ ಜನ ಪರದಾಟ ಪಡ್ತಾ ಇದ್ದಾರೆ. ಇದೊಂದು ಪ್ರಕರಣ ನೋಡಿ. ವಿಮಾನ ರದ್ದಾಗಿದ್ರಿಂದ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ನಡೆಯಬೇಕಿದ್ದ ನೂತನ ವಧೂವರರ ಆರತಕ್ಷತೆ ಆನ್ಲೈನ್ನಲ್ಲೇ ನಡೆದಿದೆ. ಬೆಂಗಳೂರಿನ ಟೆಕ್ಕಿಗಳಾದ ಮೇಧಾ, ಭುವನೇಶ್ವರದ ಸಂಗಮದಾಸ್ ಫ್ಲೈಟ್ ಇಲ್ಲದೆ ಭುವನೇಶ್ವರದಿಂದ ವರನ ಕುಟುಂಬಸ್ಥರು ಭಾಗಿಯಾಗೋದಕ್ಕಾಗಿಲ್ಲ. ಹುಬ್ಬಳ್ಳಿಯಿಂದ ಆರತಕ್ಷತೆಯಲ್ಲಿ ವಧುವಿನ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನಲ್ಲೇ ಆರತಕ್ಷತೆ ಮುಗಿದಿದೆ. ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಏನೆಲ್ಲ ತಾಪತ್ರೆ ಆಗ್ತಿದೆ ಅಂತ ಕೇಳಿದ್ರೆ ನೋಡಿ, ಒಂದೆರಡಲ್ಲ, ಆನ್ಲೈನ್ನಲ್ಲೇ ಅಥವಾ ವಿಡಿಯೋ ಕಾನ್ಫರೆನ್ಸ್ನಲ್ಲೇ ಆರತಕ್ಷತೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ನಡೆಯಬೇಕಿದ್ದ ನೂತನ ವಧುವರರ ಆರತಕ್ಷತೆ ಕಾರ್ಯಕ್ರಮ ಬೆಂಗಳೂರಿನ ಟೆಕ್ಕಿಗಳಾದ ಮೇಧಾ ಮತ್ತೆ ಭುವನೇಶ್ವರದ ಸಂಗಮದಾಸ್ ಇವರಿಬ್ಬರ ಆರತಕ್ಷತೆ ನಡೀಬೇಕಾಗಿತ್ತು. ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಭುವನೇಶ್ವರದಿಂದ ವರನ ಕುಟುಂಬಸ್ಥರಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ನಲ್ಲೇ ನಡೆದಿದೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ವಿಶಿಷ್ಟವಾದಂತಹ ಆರತಕ್ಷತೆ ನಡೆದಿರ್ತಕ್ಕಂಥ ಪ್ರಸಂಗ ನಡೆದಿದೆ. ಒಂದ್ ಕಡೆ ಹುಬ್ಬಳ್ಳಿಯ ವಿಜಯನಗರದ ನಿವಾಸಿ ಆಗಿರ್ತಕ್ಕಂಥ ಕ್ಷೀರಸಾಗರ್ ಅವರ ಕುಟುಂಬಸ್ಥರು ಏನೋ ಒಂದ್ ಕಡೆ ಈ ಆರತಕ್ಷತೆ ನಡೆಯಬೇಕಾಗಿತ್ತು. ವಿಮಾನಗಳ ಹಾರಾಟ ರದ್ದು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆನ್ಲೈನ್ ಮೂಲಕ ಒಂದು ವಿವಾಹ ಆರತಕ್ಷತೆ ಮಾಡುವಂತ ನಿಟ್ಟಿನಲ್ಲಿ ಈ ಕುಟುಂಬಸ್ಥರು ಮುಂದಾಗಿ ಏನೆಲ್ಲ ಸಮಸ್ಯೆಗಳಾಯ್ತು ಸರ್? ಈ ವಿಮಾನಗಳ ಹಾರಾಟ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಮದುವೆ ಆರತಕ್ಷತೆನ ನಿರ್ವಹಣೆ ಮಾಡಿ? ಆರತಕ್ಷತೆ ನಾವು ಡಿಸೆಂಬರ್ 3ನೇ ತಾರೀಕಿಗೆ ಇಟ್ಕೊಂಡಿದ್ವಿ. ಆದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಮಗೆ ಸ್ವಲ್ಪ ಹೆದರಿಕೆ ಆಯ್ತು. ಸ್ಟಾರ್ಟಿಂಗ್ ಮುಂಜಾನೆ 4 ಗಂಟೆಗೆ ಅದು ಅನೌನ್ಸ್ಮೆಂಟ್ ಆಯ್ತು. ನೀವು ಮೊದಲೇ 2 ಗಂಟೆಗೆ ಅನೌನ್ಸ್ ಮಾಡಿದ್ರೆ ಏನಾದ್ರೂ ಪರ್ಯಾಯ ಬೇಕಾದ್ ಮಾಡಬಹುದಾಗಿತ್ತಲ್ಲ. ಅಲ್ಲಿಂದ ವಿಶಾಖಪಟ್ಟಣಂಗೆ ಹೋಗಿ ಅಲ್ಲಿಂದ ಫ್ಲೈಟ್ ತಗೋಬಹುದಾಗಿತ್ತು ಬೇರೆ ಯಾವ್ದಾದ್ರು. ಬಟ್ ಇವರು ಮುಂಜಾನೆ 4 ಗಂಟೆಗೆ ಕ್ಯಾನ್ಸಲ್ ಆಗಿದ್ದ ಮೇಲೆ ಬಹಳ ಅಪ್ಸೆಟ್ ಆಗಿದೆ. ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಒಂದ್ ಮಾತು. ಬಟ್ ಇವರು ಹೇಳಿದ್ರು ಸಡನ್ ಆಗಿ 4 ಗಂಟೆಗೆ ವಧುವರರು ಮನೆಗೆ ಹೋದ್ರು, ಎಲ್ಲ ಆಯ್ತು. ನಾವೊಂದು ಮನೆಗೆ ಹೋಗ್ಬಿಡ್ರಿ, ಯಾಕಂದ್ರೆ ಯಾವ್ದು ವಿಚಾರ ಮಾಡಬೇಡ್ರಿ, ನಾವ್ ಏನ್ ಮಾಡ್ಬೇಕು ಅದನ್ನ ವಿಚಾರ ಮಾಡ್ಕೊಂಡು ಆಮೇಲೆ ಮಾಡ್ತೀವಿ ಅಂತ. ಇಲ್ಲ, ಕ್ರಮ ಕೈಗೊಳ್ಬೇಕು ಒಂದು. ಆಮೇಲೆ ಜನರಿಗೆ ಎಷ್ಟು ಸಾಧ್ಯ ಆಗಿದೆ ಅಷ್ಟೇ ಹೆಲ್ಪ್ ಮಾಡಬೇಕು. ಇದು ನಂದಲ್ಲ ಅಂತ ಹೇಳಿ ಬಿಡಬಾರ್ದು. ಯಾಕಂದ್ರೆ ಎಷ್ಟೋ ಜನ ಇದು ನಂದಲ್ಲ ಅಂತ ಹೇಳಿ ಬಿಡ್ತಾರಲ್ಲ, ಅದು ಆಗಬಾರ್ದು. ಇದು ನಂದೇ ಅಂತ ಹೇಳಿ ತಿಳ್ಕೊಂಡು ಮಾಡಬೇಕು ಹರಿಸಿ ಬಂದ್ಮೇಲೆ. ಅಷ್ಟೇ ನಾ ಹೇಳೋದು ಗವರ್ಮೆಂಟ್ಗೆ. ಇದಿಷ್ಟು ಅನಿಲ್ ಕುಮಾರ್ ಕ್ಷೀರಸಾಗರ್, ಅಂದ್ರೆ ವಧುವಿನ ತಂದೆ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಕ್ಷೀರಸಾಗರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಒಂದ ಎರಡ ನಾನಾ ರೀತಿಯಲ್ಲಿ ಈ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದ್ರಿಂದಾಗಿ ಜನ ಪರದಾಟ ಪಡ್ತಾ ಇದ್ದಾರೆ. ಇದೊಂದು ಪ್ರಕರಣ ನೋಡಿ. ವಿಮಾನ ರದ್ದಾಗಿದ್ರಿಂದ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ನಡೆಯಬೇಕಿದ್ದ ನೂತನ ವಧೂವರರ ಆರತಕ್ಷತೆ ಆನ್ಲೈನ್ನಲ್ಲೇ ನಡೆದಿದೆ. ಬೆಂಗಳೂರಿನ ಟೆಕ್ಕಿಗಳಾದ ಮೇಧಾ, ಭುವನೇಶ್ವರದ ಸಂಗಮದಾಸ್ ಫ್ಲೈಟ್ ಇಲ್ಲದೆ ಭುವನೇಶ್ವರದಿಂದ ವರನ ಕುಟುಂಬಸ್ಥರು ಭಾಗಿಯಾಗೋದಕ್ಕಾಗಿಲ್ಲ. ಹುಬ್ಬಳ್ಳಿಯಿಂದ ಆರತಕ್ಷತೆಯಲ್ಲಿ ವಧುವಿನ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನಲ್ಲೇ ಆರತಕ್ಷತೆ ಮುಗಿದಿದೆ. ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಏನೆಲ್ಲ ತಾಪತ್ರೆ ಆಗ್ತಿದೆ ಅಂತ ಕೇಳಿದ್ರೆ ನೋಡಿ, ಒಂದೆರಡಲ್ಲ, ಆನ್ಲೈನ್ನಲ್ಲೇ ಅಥವಾ ವಿಡಿಯೋ ಕಾನ್ಫರೆನ್ಸ್ನಲ್ಲೇ ಆರತಕ್ಷತೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ನಡೆಯಬೇಕಿದ್ದ ನೂತನ ವಧುವರರ ಆರತಕ್ಷತೆ ಕಾರ್ಯಕ್ರಮ ಬೆಂಗಳೂರಿನ ಟೆಕ್ಕಿಗಳಾದ ಮೇಧಾ ಮತ್ತೆ ಭುವನೇಶ್ವರದ ಸಂಗಮದಾಸ್ ಇವರಿಬ್ಬರ ಆರತಕ್ಷತೆ ನಡೀಬೇಕಾಗಿತ್ತು. ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಭುವನೇಶ್ವರದಿಂದ ವರನ ಕುಟುಂಬಸ್ಥರಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ನಲ್ಲೇ ನಡೆದಿದೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ವಿಶಿಷ್ಟವಾದಂತಹ ಆರತಕ್ಷತೆ ನಡೆದಿರ್ತಕ್ಕಂಥ ಪ್ರಸಂಗ ನಡೆದಿದೆ. ಒಂದ್ ಕಡೆ ಹುಬ್ಬಳ್ಳಿಯ ವಿಜಯನಗರದ ನಿವಾಸಿ ಆಗಿರ್ತಕ್ಕಂಥ ಕ್ಷೀರಸಾಗರ್ ಅವರ ಕುಟುಂಬಸ್ಥರು ಏನೋ ಒಂದ್ ಕಡೆ ಈ ಆರತಕ್ಷತೆ ನಡೆಯಬೇಕಾಗಿತ್ತು. ವಿಮಾನಗಳ ಹಾರಾಟ ರದ್ದು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆನ್ಲೈನ್ ಮೂಲಕ ಒಂದು ವಿವಾಹ ಆರತಕ್ಷತೆ ಮಾಡುವಂತ ನಿಟ್ಟಿನಲ್ಲಿ ಈ ಕುಟುಂಬಸ್ಥರು ಮುಂದಾಗಿ ಏನೆಲ್ಲ ಸಮಸ್ಯೆಗಳಾಯ್ತು ಸರ್? ಈ ವಿಮಾನಗಳ ಹಾರಾಟ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಮದುವೆ ಆರತಕ್ಷತೆನ ನಿರ್ವಹಣೆ ಮಾಡಿ? ಆರತಕ್ಷತೆ ನಾವು ಡಿಸೆಂಬರ್ 3ನೇ ತಾರೀಕಿಗೆ ಇಟ್ಕೊಂಡಿದ್ವಿ. ಆದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಮಗೆ ಸ್ವಲ್ಪ ಹೆದರಿಕೆ ಆಯ್ತು. ಸ್ಟಾರ್ಟಿಂಗ್
ಮುಂಜಾನೆ 4 ಗಂಟೆಗೆ ಅದು ಅನೌನ್ಸ್ಮೆಂಟ್ ಆಯ್ತು. ನೀವು ಮೊದಲೇ 2 ಗಂಟೆಗೆ ಅನೌನ್ಸ್ ಮಾಡಿದ್ರೆ ಏನಾದ್ರೂ ಪರ್ಯಾಯ ಬೇಕಾದ್ ಮಾಡಬಹುದಾಗಿತ್ತಲ್ಲ. ಅಲ್ಲಿಂದ ವಿಶಾಖಪಟ್ಟಣಂಗೆ ಹೋಗಿ ಅಲ್ಲಿಂದ ಫ್ಲೈಟ್ ತಗೋಬಹುದಾಗಿತ್ತು ಬೇರೆ ಯಾವ್ದಾದ್ರು. ಬಟ್ ಇವರು ಮುಂಜಾನೆ 4 ಗಂಟೆಗೆ ಕ್ಯಾನ್ಸಲ್ ಆಗಿದೆ ಅಂದ್ಮೇಲೆ ಬಹಳ ಅಪ್ಸೆಟ್ ಆಗಿದೆ. ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಒಂದ್ ಮಾತು. ಬಟ್ ಇವರು ಹೇಳಿದ್ರು ಸಡನ್ ಆಗಿ 4 ಗಂಟೆಗೆ ವಧುವರರು ಮನೆಗೆ ಹೋದ್ರು, ಎಲ್ಲ ಆಯ್ತು. ನಾವೊಂದು ಮನೆಗೆ ಹೋಗ್ಬಿಡ್ರಿ, ಯಾಕಂದ್ರೆ ಯಾವುದೂ ವಿಚಾರ ಮಾಡಬೇಡ್ರಿ, ನಾವ್ ಏನ್ ಮಾಡ್ಬೇಕು ಅದನ್ನ ವಿಚಾರ ಮಾಡ್ಕೊಂಡು ಆಮೇಲೆ ಮಾಡ್ತೀವಿ ಅಂತ. ಇಲ್ಲ, ಕ್ರಮ ಕೈಗೊಳ್ಬೇಕು ಒಂದು. ಆಮೇಲೆ ಜನರಿಗೆ ಎಷ್ಟು ಸಾಧ್ಯ ಆಗಿದೆ ಅಷ್ಟೇ ಹೆಲ್ಪ್ ಮಾಡಬೇಕು. ಇದು ನಂದಲ್ಲ ಅಂತ ಹೇಳಿ ಬಿಡಬಾರ್ದು. ಯಾಕಂದ್ರೆ ಎಷ್ಟೋ ಜನ ಇದು ನಂದಲ್ಲ ಅಂತ ಹೇಳಿ ಬಿಡ್ತಾರಲ್ಲ, ಅದಾಗಬಾರ್ದು. ಇದು ನಂದೇ ಅಂತ ಹೇಳಿ ತಿಳ್ಕೊಂಡು ಮಾಡಬೇಕು ಆರಿಸಿ ಬಂದ್ಮೇಲೆ. ಅಷ್ಟೇ ನಾ ಹೇಳೋದು ಗವರ್ಮೆಂಟ್ಗೆ. ಇದಿಷ್ಟು ಅನಿಲ್ ಕುಮಾರ್ ಕ್ಷೀರಸಾಗರ ಅಂದ್ರೆ ವಧುವಿನ ತಂದೆ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಕ್ಷೀರಸಾಗರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಾನಾ ರೀತಿಯಲ್ಲಿ ಈ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದ್ರಿಂದಾಗಿ ಜನ ಪರದಾಟ ಪಡ್ತಾ ಇದ್ದಾರೆ. ಇದೊಂದು ಪ್ರಕರಣ ನೋಡಿ. ವಿಮಾನ ರದ್ದಾಗಿದ್ರಿಂದ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ನಡೆಯಬೇಕಿದ್ದ ನೂತನ ವಧೂವರರ ಆರತಕ್ಷತೆ ಆನ್ಲೈನ್ನಲ್ಲೇ ನಡೆದಿದೆ. ಬೆಂಗಳೂರಿನ ಟೆಕ್ಕಿಗಳಾದ ಮೇಧಾ, ಭುವನೇಶ್ವರದ ಸಂಗಮದಾಸ್ ಫ್ಲೈಟ್ ಇಲ್ಲದೆ ಭುವನೇಶ್ವರದಿಂದ ವರನ ಕುಟುಂಬಸ್ಥರು ಭಾಗಿಯಾಗೋದಕ್ಕಾಗಿಲ್ಲ. ಹುಬ್ಬಳ್ಳಿಯಿಂದ ಆರತಕ್ಷತೆಯಲ್ಲಿ ವಧುವಿನ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನಲ್ಲೇ ಆರತಕ್ಷತೆ ಮುಗಿದಿದೆ. ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಏನೆಲ್ಲ ತಾಪತ್ರೆ ಆಗ್ತಿದೆ ಅಂತ ಕೇಳಿದ್ರೆ ನೋಡಿ, ಒಂದೆರಡಲ್ಲ, ಆನ್ಲೈನ್ನಲ್ಲೇ ಅಥವಾ ವಿಡಿಯೋ ಕಾನ್ಫರೆನ್ಸ್ನಲ್ಲೇ ಆರತಕ್ಷತೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ನಡೆಯಬೇಕಿದ್ದ ನೂತನ ವಧುವರರ ಆರತಕ್ಷತೆ ಕಾರ್ಯಕ್ರಮ ಬೆಂಗಳೂರಿನ ಟೆಕ್ಕಿಗಳಾದ ಮೇಧಾ ಮತ್ತೆ ಭುವನೇಶ್ವರದ ಸಂಗಮದಾಸ್ ಇವರಿಬ್ಬರ ಆರತಕ್ಷತೆ ನಡೆಯಬೇಕಾಗಿತ್ತು. ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಭುವನೇಶ್ವರದಿಂದ ವರನ ಕುಟುಂಬಸ್ಥರಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ನಲ್ಲೇ ನಡೆದಿದೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ವಿಶಿಷ್ಟವಾದಂತಹ ಆರತಕ್ಷತೆ ನಡೆದಿರ್ತಕ್ಕಂಥ ಪ್ರಸಂಗ ನಡೆದಿದೆ. ಒಂದ್ ಕಡೆ ಹುಬ್ಬಳ್ಳಿಯ ವಿಜಯನಗರದ ನಿವಾಸಿ ಆಗಿರ್ತಕ್ಕಂಥ ಕ್ಷೀರಸಾಗರ್ ಅವರ ಕುಟುಂಬಸ್ಥರು ಏನು ಒಂದ್ ಕಡೆ ಈ ಆರತಕ್ಷತೆ ನಡೆಯಬೇಕಾಗಿತ್ತು. ವಿಮಾನಗಳ ಹಾರಾಟ ರದ್ದು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆನ್ಲೈನ್ ಮೂಲಕ ಒಂದು ವಿವಾಹ ಆರತಕ್ಷತೆ ಮಾಡುವಂತ ನಿಟ್ಟಿನಲ್ಲಿ ಈ ಕುಟುಂಬಸ್ಥರು ಮುಂದಾಗಿದ್ದಾರೆ. ಏನೆಲ್ಲ ಸಮಸ್ಯೆಗಳಾಯ್ತು ಸರ್ ಈ ವಿಮಾನಗಳ ಹಾರಾಟ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ? ಯಾವ ರೀತಿ ಮದುವೆ ಆರತಕ್ಷತೆನ ನಿರ್ವಹಣೆ ಮಾಡಿ? ಆರತಕ್ಷತೆ ನಾವು ಡಿಸೆಂಬರ್ 3ನೇ ತಾರೀಕಿಗೆ ಇಟ್ಕೊಂಡಿದ್ವಿ. ಆದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಮಗೆ ಸ್ವಲ್ಪ ಹೆದರಿಕೆ ಆಯ್ತು. ಸ್ಟಾರ್ಟಿಂಗ್ ಮುಂಜಾನೆ 4 ಗಂಟೆಗೆ ಅದು ಅನೌನ್ಸ್ಮೆಂಟ್ ಆಯ್ತು. ನೀವು ಮೊದಲೇ 2 ಗಂಟೆಗೆ ಅನೌನ್ಸ್ ಮಾಡಿದ್ರೆ ಏನಾದ್ರೂ ಪರ್ಯಾಯ ಬೇಕಾದ್ ಮಾಡಬಹುದಾಗಿತ್ತಲ್ಲ. ಅಲ್ಲಿಂದ ವಿಶಾಖಪಟ್ಟಣಂಗೆ ಹೋಗಿ ಅಲ್ಲಿಂದ ಫ್ಲೈಟ್ ತಗೋಬಹುದಾಗಿತ್ತು ಬೇರೆ ಯಾವ್ದಾದ್ರು. ಬಟ್ ಇವರು ಮುಂಜಾನೆ 4 ಗಂಟೆಗೆ ಕ್ಯಾನ್ಸಲ್ ಆಗಿದೆ ಅಂದ್ಮೇಲೆ ಬಹಳ ಅಪ್ಸೆಟ್ ಆಗಿದೆ. ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಒಂದ್ ಮಾತು. ಬಟ್ ಇವರು ಹೇಳಿದ್ರು ಸಡನ್ ಆಗಿ 4 ಗಂಟೆಗೆ ವಧುವರರು ಮನೆಗೆ ಹೋದ್ರು, ಎಲ್ಲ ಆಯ್ತು. ನಾವೊಂದು ಮನೆಗೆ ಹೋಗ್ಬಿಡ್ರಿ, ಯಾಕಂದ್ರೆ ಯಾವುದೂ ವಿಚಾರ ಮಾಡಬೇಡ್ರಿ, ನಾವ್ ಏನ್ ಮಾಡ್ಬೇಕು ಅದನ್ನ ವಿಚಾರ ಮಾಡ್ಕೊಂಡು ಆಮೇಲೆ ಮಾಡ್ತೀವಿ ಅಂತ. ಇಲ್ಲ, ಕ್ರಮ ಕೈಗೊಳ್ಬೇಕು ಒಂದು. ಆಮೇಲೆ ಜನರಿಗೆ ಎಷ್ಟು ಸಾಧ್ಯ ಆಗಿದೆ ಅಷ್ಟೇ ಹೆಲ್ಪ್ ಮಾಡಬೇಕು. ಇದು ನಂದಲ್ಲ ಅಂತ ಹೇಳಿ ಬಿಡಬಾರ್ದು. ಯಾಕಂದ್ರೆ ಎಷ್ಟೋ ಜನ ಇದು ನಂದಲ್ಲ ಅಂತ ಹೇಳಿ ಬಿಡ್ತಾರಲ್ಲ, ಅದಾಗಬಾರ್ದು. ಇದು ನಂದೇ ಅಂತ ಹೇಳಿ ತಿಳ್ಕೊಂಡು ಮಾಡಬೇಕು ಆರಿಸಿ ಬಂದ್ಮೇಲೆ. ಅಷ್ಟೇ ನಾ ಹೇಳೋದು ಗವರ್ಮೆಂಟ್ಗೆ. ಇದಿಷ್ಟು ಅನಿಲ್ ಕುಮಾರ್ ಕ್ಷೀರಸಾಗರ ಅಂದ್ರೆ ವಧುವಿನ ತಂದೆ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಕ್ಷೀರಸಾಗರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಾಡ್ಬೇಕು ಅದನ್ನ ವಿಚಾರ ಮಾಡ್ಕೊಂಡು ಆಮೇಲೆ ಮಾಡ್ತೀವಿ ಅಂತ. ಇಲ್ಲ, ಕ್ರಮ ಕೈಗೊಳ್ಬೇಕು ಒಂದು. ಆಮೇಲೆ ಜನರಿಗೆ ಎಷ್ಟು ಸಾಧ್ಯ ಆಗಿದೆ ಅಷ್ಟೇ ಹೆಲ್ಪ್ ಮಾಡಬೇಕು. ಇದು ನಂದಲ್ಲ ಅಂತ ಹೇಳಿ ಬಿಡಬಾರ್ದು. ಯಾಕಂದ್ರೆ ಎಷ್ಟೋ ಜನ ಇದು ನಂದಲ್ಲ ಅಂತ ಹೇಳಿ ಬಿಡ್ತಾರಲ್ಲ, ಅದಾಗಬಾರ್ದು. ಇದು ನಂದೇ ಅಂತ ಹೇಳಿ ತಿಳ್ಕೊಂಡು ಮಾಡಬೇಕು ಆರಿಸಿ ಬಂದ್ಮೇಲೆ. ಅಷ್ಟೇ ನಾ ಹೇಳೋದು ಗವರ್ಮೆಂಟ್ಗೆ. ಇದಿಷ್ಟು ಅನಿಲ್ ಕುಮಾರ್ ಕ್ಷೀರಸಾಗರ ಅಂದ್ರೆ ವಧುವಿನ ತಂದೆ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಕ್ಷೀರಸಾಗರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.